ಏಪ್ರಿಲ್ 22ರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ದಾಳಿಯ ಹಿಂದೆ ಸಂಚಿತೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಭಾರತವನ್ನು ಈ ಭಯೋತ್ಪಾದನಾ ಕೃತ್ಯದ ಮೂಲಕ ಟ್ರ್ಯಾಪ್ ಮಾಡಲಾಯಿತೆ. ಭಯೋತ್ಪಾದಕರ ಪೈಶಾಚಿಕ ಕೃತ್ಯದಿಂದ ಹಿಡಿದು ಆಪರೇಷನ್ ಸಿಂಧೂರ್ ತನಕ ಮತ್ತು ಆ ಬಳಿಕದ ಕದನ ವಿರಾಮದ ತನಕದ ಬೆಳವಣಿಗೆಗಳನ್ನು ಜೋಡಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಭಾರತವನ್ನು ಟ್ರ್ಯಾಪ್ ಮಾಡಲಾಯಿತೆ ಅನ್ನುವ ಅನುಮಾನ ಮೂಡಿಯೇ ಮೂಡುತ್ತೆ. ಈ ಎಲ್ಲ ಸಂಶಯಗಳಿಗೆ ಕಾರಣ ಏನು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ. ವೀಕ್ಷಕರೇ, ನಾವು ಈ ಹಂತಕ್ಕೆ ತಲುಪಿರುವುದೇ ನಿಮ್ಮ ಬೆಂಬಲದಿಂದ. ನಮಗೆ ಇನ್ನಷ್ಟು ಎತ್ತರಕ್ಕೆ ಏರಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮಗೆ ತಲುಪಿಸಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಪೆಹಲ್ಗಾಮ್ ಕ್ರೌರ್ಯದ ಬಳಿಕದ ಬೆಳವಣಿಗೆಗಳನ್ನು ನೀವೇ ಒಂದೊಂದಾಗಿ ಎಣಿಸ್ತಾ ಹೋಗಿ. ಭಾರತ ಪ್ರತಿದಾಳಿಯನ್ನು ನಡೆಸುತ್ತೆ. ಆ ಬಳಿಕ ಗಡಿಯಲ್ಲಿ ಪಾಕಿಸ್ತಾನ ಶೆಲ್ಗಳನ್ನು ಹಾರಿಸಲು ಪ್ರಾರಂಭಿಸುತ್ತೆ. ಆನಂತರ ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿಗಳು ನಡೆಯುತ್ತೆ. ಕದನ ಜೋರಾಗುತ್ತೆ. ಹೀಗೆ ನಡೀತಾ ಇರುವಾಗಲೇ ದಿಢೀರ್ ಎಂಬಂತೆ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅವರು ಹೇಳ್ತಾರೆ. ಸಾಮಾನ್ಯವಾಗಿ ಕದನ ವಿರಾಮವನ್ನು ಘೋಷಿಸಬೇಕಾದದ್ದು ಭಾರತ ಮತ್ತು ಪಾಕಿಸ್ತಾನ ಸರ್ಕಾರದ ಪ್ರತಿನಿಧಿಗಳು. ಆದರೆ ಎಲ್ಲರಿಗಿಂತ ಮೊದಲು ಟ್ರಂಪ್ ಯಾಕೆ ಹೀಗೆ ಟ್ವೀಟ್ ಮಾಡಿದ್ರು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಆ ಬಳಿಕ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಕಾಶ್ಮೀರ ವಿವಾದವನ್ನು ಪರಿಹರಿಸುವುದಕ್ಕೆ ತಾನು ಮಧ್ಯಸ್ಥಿಕೆ ವಹಿಸ್ತೇನೆ ಅಂತ ಹೇಳ್ತಾರೆ. ಈ ಎರಡೂ ಸಂಗತಿಗಳು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸರ್ಕಾರಗಳನ್ನು ಮೀರಿ ಹೀರೋ ಆದದ್ದು ಡೊನಾಲ್ಡ್ ಟ್ರಂಪ್. ಅವರು ಶಾಂತಿ ದೂತನಂತೆ ತನ್ನನ್ನು ಬಿಂಬಿಸಿಕೊಂಡರು. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಶಾಂತಿ ಸಂಧಾನಗಳಲ್ಲಿ ಬಹಳ ವೇಗವಾಗಿ ತೊಡಗಿಸಿಕೊಂಡಿರುವುದು ಕಾಣಿಸ್ತಾ ಇದೆ. ದುರ್ಬಲ ರಾಷ್ಟ್ರಗಳನ್ನು ದಬಾಯಿಸುವ ಮೂಲಕ ಸಂಧಾನದ ಮೇಜಿಗೆ ತರುವುದು ಇವರ ಸ್ಟೈಲು. ಯುಕ್ರೇನ್ನ ಅಧ್ಯಕ್ಷರನ್ನು ಸಾರ್ವಜನಿಕವಾಗಿ ಅವಮಾನಿಸಿ ಸಂಧಾನಕ್ಕೆ ಬರುವಂತೆ ಅವರು ಒತ್ತಡ ಹೇರಿದರು. ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಸಂಧಾನ ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ. ಅಮೆರಿಕದ ಜೊತೆ ಇರಾನ್ ಈಗ ಅಣ್ವಸ್ತ್ರ ಮಾತುಕತೆ ಪ್ರಾರಂಭಿಸಿದೆ. ಇದಕ್ಕಿಂತಲೂ ಮೊದಲು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಇರಾಕ್ನಲ್ಲಿರುವ ತನ್ನದೇ ವಾಯುನೆಲೆಯಿಂದ ಇರಾನ್ನ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿತು. ಇಸ್ರೇಲ್ ವಿರುದ್ಧ ದಾಳಿಗಿಳಿದರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅನ್ನುವ ಸೂಚನೆ ಇದಾಗಿತ್ತು. ಫೆಲಸ್ತೀನಿನ ಹಮಾಸ್ಗೆ ಟ್ರಂಪ್ ಬೆದರಿಕೆ ಹಾಕಿದ್ರು. The US will take over the Gaza Strip and we will do a job with it too. We'll own it and be responsible for dismantling all of the dangerous unexploded bombs and other weapons on the site, level the site and get rid of the destroyed buildings, level it out, create an economic development that will supply unlimited numbers of jobs and housing for the people of the area. Do a real job, do something different. ಗಾಜಾ ಎಂಬ ಪ್ರವಾಸಿ ತಾಣದಲ್ಲಿ ಆರಾಮವಾಗಿ ಇರುವ ಚಿತ್ರವನ್ನು ಕೂಡ ಅವರು ಆ ಬಳಿಕ ಬಿಡುಗಡೆ ಮಾಡಿದರು. ಗಾಜಾದ ಜನರನ್ನು ಬೇರೆ ರಾಷ್ಟ್ರಗಳಿಗೆ ಸಾಗಿಸಿ ಗಾಜಾವನ್ನು ಪ್ರವಾಸಿ ತಾಣವನ್ನಾಗಿ ಮಾಡುವುದಾಗಿಯೂ ಘೋಷಿಸಿದರು. ಆ ಬಳಿಕ ತೆರಿಗೆ ಯುದ್ಧ ಘೋಷಿಸಿದರು. ಅತ್ಯಂತ ಆಪ್ತ ಎಂದು ಹೇಳುವ ನರೇಂದ್ರ ಮೋದಿಯನ್ನು ಕೂಡ ಅವರು ಲೆಕ್ಕಿಸಲಿಲ್ಲ. ತನ್ನ ಪ್ರತಿಜ್ಞಾ ವಿಧಿಗೂ ನರೇಂದ್ರ ಮೋದಿಯವರಿಗೆ ಆಹ್ವಾನ ಕೊಡಲಿಲ್ಲ. ಅವರ ತೆರಿಗೆ ಯುದ್ಧಕ್ಕೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಶರಣಾಗತಿ ಭಾವದಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿತು. ವಿರೋಧ ವ್ಯಕ್ತಪಡಿಸಿದ್ದು ಚೈನಾ ಒಂದೇ. ಇಲ್ಲೆಲ್ಲ ಒಂದು ಅಂಶ ಸ್ಪಷ್ಟ ಆಗುತ್ತೆ. ಜಗತ್ತಿನ ಶಾಂತಿ ದೂತನಂತೆ ಒಂದು ಕಡೆ ಟ್ರಂಪ್ ತನ್ನನ್ನು ಬಿಂಬಿಸಿಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಜಗತ್ತಿನ ದೊಡ್ಡಣ್ಣನಂತೆಯೂ ಅವರು ತನ್ನನ್ನು ಬಿಂಬಿಸಿಕೊಳ್ತಾ ಇದ್ದಾರೆ. ಬೆದರಿಕೆ, ದಬ್ಬಾಳಿಕೆ, ಹೀಯಾಳಿಕೆ ಇತ್ಯಾದಿಗಳನ್ನು ಇದಕ್ಕಾಗಿ ಅವರು ಬಳಸಿಕೊಳ್ತಾ ಇದ್ದಾರೆ. ಇದೀಗ ಕಾಶ್ಮೀರ ವಿಷಯದಲ್ಲಿ ಅವರು ಮಧ್ಯಪ್ರವೇಶಿಸಿರುವುದನ್ನು ನೋಡಿದರೆ ಅನುಮಾನ ಕಾಡ್ತಾ ಇದೆ. ಭಾರತದ ವಿರುದ್ಧ ಭಯೋತ್ಪಾದಕರನ್ನು ಚೂ ಬಿಡುವುದು ಮತ್ತು ಕಾಶ್ಮೀರವನ್ನು ವಿವಾದಿತ ಪ್ರದೇಶವನ್ನಾಗಿ ಬಿಂಬಿಸಿ ಮಧ್ಯಸ್ಥಿಕೆ ವಹಿಸುವ ಮೂಲಕ ಶಾಂತಿದೂತನ ಪಾತ್ರವನ್ನು ನಿರ್ವಹಿಸುವ ಉದ್ದೇಶ ಅವರಿಗೆ ಇರಬಹುದೇ ಎಂಬ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಭಾರತವನ್ನು ಅವರು ಬೆದರಿಸ್ತಾ ಇದ್ದಾರೆಯೇ? ದಿಢೀರಾಗಿ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಳ್ಳಲು ಅವರ ಬೆದರಿಕೆಯ ಪಾತ್ರ ಇರಬಹುದೇ?
ಭಾರತದ ವಿರೋಧ ಇದ್ದಾಗಿಯೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಾರಿ ಮೊತ್ತದ ಸಾಲವನ್ನು ಪಾಕಿಸ್ತಾನಕ್ಕೆ ಮಂಜೂರು ಮಾಡಿರುವುದರಲ್ಲಿ ಟ್ರಂಪ್ ಕೈವಾಡ ಇದೆ ಅನ್ನುವುದು ಎಲ್ರಿಗೂ ಗೊತ್ತು. ಒಂದು ಕಡೆ ಪಾಕಿಸ್ತಾನಕ್ಕೆ ನೈತಿಕ ಮತ್ತು ಶಸ್ತ್ರಾಸ್ತ್ರ ನೆರವನ್ನು ನೀಡುವುದು ಮತ್ತು ಇನ್ನೊಂದು ಕಡೆ ಭಾರತವನ್ನು ಬೆದರಿಸಿ ಸಂಧಾನದ ಮೇಜಿಗೆ ತರುವುದು ಟ್ರಂಪ್ರ ತಂತ್ರ ಆಗಿದೆಯೇ? ತನ್ನ ಮಧ್ಯಸ್ಥಿಕೆಯಲ್ಲಿ ಕಾಶ್ಮೀರ ವಿವಾದ ಪರಿಹಾರ ಆಗಬೇಕು, ಆ ಮುಖಾಂತರ 7 ದಶಕಗಳ ಸಮಸ್ಯೆಗೆ ಪರಿಹಾರ ದೊರಕಿಸಿದ ಶಾಂತಿದೂತನಾಗಿ ಬಿಂಬಿಸಿಕೊಳ್ಬೇಕು ಎಂಬ ಉದ್ದೇಶ ಅವರಿಗಿದೆಯೇ? ಅದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಒತ್ತಡ ಹಾಕುವ ತಂತ್ರವನ್ನು ಅವರು ಹೆಣೆದಿದ್ದಾರೆಯೇ? ಪೆಹಲ್ಗಾಮ್ನ ಭಯೋತ್ಪಾದನಾ ಕೃತ್ಯದ ಹಿಂದೆ ಇಂಥದ್ದೊಂದು ಅಂತಾರಾಷ್ಟ್ರೀಯ ಸಂಚು ನಡೆದಿರುವ ಸಾಧ್ಯತೆ ಇದೆಯೇ? ಅಂದಹಾಗೆ ಡೊನಾಲ್ಡ್ ಟ್ರಂಪ್ ಮಹತ್ವಾಕಾಂಕ್ಷಿ, ಅವರು ವ್ಯಾಪಾರಿಯೂ ಹೌದು. ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡುವ ಚಾಣಾಕ್ಷ ವ್ಯಕ್ತಿ. ಮೊದಲು ದೊಡ್ಡನಂತೆ ದಬಾಯಿಸುವುದು ಮತ್ತು ಆ ಬಳಿಕ ಶಾಂತಿದೂತನ ಪಾತ್ರವನ್ನು ನಿಭಾಯಿಸುವುದು, ಹೀಗೆ ದ್ವಿಮುಖ ಪಾತ್ರವನ್ನು ಅವರು ನಿಭಾಯಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಶಾಂತಿಗಾಗಿರುವ ನೊಬೆಲ್ ಪ್ರಶಸ್ತಿ ಮತ್ತು ಇನ್ನೊಂದು ಕಡೆ ಅಮೆರಿಕದ ಅತ್ಯಂತ ಪ್ರಬಲ ಅಧ್ಯಕ್ಷ ಎಂಬ ಹೆಸರು ಗಿಟ್ಟಿಸುವುದು, ಈ ಎರಡೂ ಉದ್ದೇಶ ಅವರಲ್ಲಿ ಇರುವಂತಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.